ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದೆ ಅಂತ ಹೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನಿರಾಕರಿಸಿದ್ರು. ಒಂದೇ ದಿನದಲ್ಲಿ ಭದ್ರತಾ ವ್ಯವಸ್ಥೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಅನುಮತಿಯನ್ನ ಕೊಡಿಸಿದ್ದಾರೆ. ಇತ್ತಾವ ಆರೋಪದಿಂದ ಜಾರ್ಕೊಳ್ಳೋಕೆ ಅಮಾನತು ಮಾಡಿದ್ದಾರೆ ಪೊಲೀಸರದ್ದು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡಕ್ಕಾಗಲ್ಲ, ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ, ಇದು ಒಂದು ದೌರ್ಭಾಗ್ಯನೇ. ಕ್ರಿಕೆಟ್ ಆಟ ಪ್ರೇಮಿಸ್, ಅದನ್ನ ಅಭಿಮಾನ ಇರಲಿ, ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ, ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ, ಪ್ರೇಮ ಇರಲಿ. ಆದರೆ ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು. ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗಿನ ಯೂಶುವಲ್ ಬ್ರೀಫಿಂಗಕ್ಕೂ ಹೋಗಿಲ್ಲ. ಅದಾದ ನಂತರ ಅಲ್ಲಿ ಪೆಂಡಲ್ ಹಾಕುವುದು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ. ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದಿದ್ದೇನೆ ಅಂತ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು, ಇದು ತಮ್ಮ ಮೇಲಿನ ಆರೋಪವನ್ನ ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು, ಅಂದ್ರೆ ತಕ್ಕೊಂಡ್ಬಿಡೋದು ಅಂತ. ಒಂಥರ ಎಸ್ಕೇಪಿಸಂ ಇದು ಯಾವ ಕಾಲ? ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದೆ ಅಂತ ಹೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಿದ್ರು. ಒಂದೇ ದಿನದಲ್ಲಿ ಭದ್ರತಾ ವ್ಯವಸ್ಥೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಅನುಮತಿಯನ್ನ ಕೊಡಿಸಿದ್ದಾರೆ. ಇತ್ತಾವ ಆರೋಪದಿಂದ ಜಾರ್ಕೊಳ್ಳೋಕೆ ಅಮಾನತು ಮಾಡಿದ್ದಾರೆ ಪೊಲೀಸರದ್ದು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡಕ್ಕಾಗಲ್ಲ, ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ, ಇದು ಒಂದು ದೌರ್ಭಾಗ್ಯನೇ. ಕ್ರಿಕೆಟ್ ಆಟ ಪ್ರೇಮಿಸ್, ಅದನ್ನ ಅಭಿಮಾನ ಇರಲಿ, ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ, ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ, ಪ್ರೇಮ ಇರಲಿ. ಆದರೆ ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು. ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗಿನ ಯೂಶುವಲ್ ಬ್ರೀಫಿಂಗಕ್ಕೂ ಹೋಗಿಲ್ಲ. ಅದಾದ ನಂತರ ಅಲ್ಲಿ ಪೆಂಡಲ್ ಹಾಕುವುದು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ. ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದಿದ್ದೇನೆ ಅಂತ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು, ಇದು ತಮ್ಮ ಮೇಲಿನ ಆರೋಪವನ್ನ ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು, ಅಂದ್ರೆ ತಕ್ಕೊಂಡ್ಬಿಡೋದು ಅಂತ. ಒಂಥರ ಎಸ್ಕೇಪಿಸಂ ಇದು ಯಾವ ಕಾಲ? ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದೆ ಅಂತ ಹೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಿದ್ರು. ಒಂದೇ ದಿನದಲ್ಲಿ ಭದ್ರತಾ ವ್ಯವಸ್ಥೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಅನುಮತಿಯನ್ನ ಕೊಡಿಸಿದ್ದಾರೆ. ಇತ್ತಾವ ಆರೋಪದಿಂದ ಜಾರ್ಕೊಳ್ಳೋಕೆ ಅಮಾನತು ಮಾಡಿದ್ದಾರೆ ಪೊಲೀಸರದ್ದು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡಕ್ಕಾಗಲ್ಲ, ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ, ಇದು ಒಂದು ದೌರ್ಭಾಗ್ಯನೇ. ಕ್ರಿಕೆಟ್ ಆಟ ಪ್ರೇಮಿಸ್, ಅದನ್ನ ಅಭಿಮಾನ ಇರಲಿ, ಅದರ ಬಗ್ಗೆ ನಮ್ಮ
ಕ್ರಿಕೆಟರ್ಸ್ ಬಗ್ಗೆ, ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ, ಪ್ರೇಮ ಇರಲಿ. ಆದ್ರೆ ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು. ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗಿನ ಯೂಶುವಲ್ ಬ್ರೀಫಿಂಗಕ್ಕೂ ಹೋಗಿಲ್ಲ. ಅದಾದ ನಂತರ ಅವ್ರು ಪೆಂಡಲ್ ಹಾಕುವುದು ಅದು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ. ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದಿದ್ದೇನೆ ಅಂತ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನ ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು, ಅಂದ್ರೆ ತಕ್ಕೊಂಡ್ಬಿಡೋದು ಅಂತ. ಒಂಥರ ಎಸ್ಕೇಪಿಸಂ ಇದು ಯಾವ ಕಾಲ? ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದೆ ಅಂತ ಹೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಿದ್ರು. ಒಂದೇ ದಿನದಲ್ಲಿ ಭದ್ರತಾ ವ್ಯವಸ್ಥೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಅನುಮತಿಯನ್ನ ಕೊಡಿಸಿದ್ದಾರೆ. ಇತ್ತಾವ ಆರೋಪದಿಂದ ಜಾರ್ಕೊಳ್ಳೋಕೆ ಅಮಾನತು ಮಾಡಿದ್ದಾರೆ ಪೊಲೀಸರನ್ನು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡಕ್ಕಾಗಲ್ಲ, ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ, ಇದು ಒಂದು ದೌರ್ಭಾಗ್ಯನೇ. ಕ್ರಿಕೆಟ್ ಆಟ ಪ್ರೇಮಿಸ್ ಅದನ್ನ ಅಭಿಮಾನ ಇರಲಿ, ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ, ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ, ಪ್ರೇಮ ಇರಲಿ. ಆದ್ರೆ ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು. ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗಿನ ಯೂಶುವಲ್ ಬ್ರೀಫಿಂಗಕ್ಕೂ ಹೋಗಿಲ್ಲ. ಅದಾದ ನಂತರ ಅವ್ರು ಪೆಂಡಲ್ ಹಾಕುವುದು ಅದು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ. ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದಿದ್ದೇನೆ ಅಂತ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನ ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು, ಅಂದ್ರೆ ತಕ್ಕೊಂಡ್ಬಿಡೋದು ಅಂತ. ಒಂಥರ ಎಸ್ಕೇಪಿಸಂ ಇದು ಯಾವ ಕಾಲ?